ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಸರಗೋಡು ಅಂತ ತಕ್ಷಣ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದು ಹಲವಾರು ವರ್ಷಗಳಿಂದ ಕೇಳ್ಪಟ್ಟಿರುವಂಥದ್ದು. ಅಲ್ಲಿ ಮೊದಲಿಗೆ ಶಾಲೆಗಳಿಗೆ ಸಮಸ್ಯೆ ಆಗ್ತಾ ಇತ್ತು ಎನ್ನುವಂಥ ರೀತಿಯಲ್ಲಿ ಈಗ ಶಾಲೆಗಳಿಗೆಲ್ಲ ಪ್ರತಿಯೊಬ್ಬ ಕನ್ನಡಿಗ ನಾಗರಿಕರು ಕೂಡ ತೊಂದರೆ ಕೊಡುವಂಥ ಕೆಲಸ ಅಲ್ಲಿ ಕೇರಳ ಸರ್ಕಾರ ಮಾಡ್ತಾ ಇದೆ. ಪ್ರಥಮ ಭಾಷೆಯಾಗಿದ್ದಂಥ ಕನ್ನಡವನ್ನು ತೆಗೆದು ಪ್ರಥಮ ಭಾಷೆಗೆ ಮಲಯಾಳಿ ಮಾಡಬೇಕಂತ ಎನ್ನುವಂಥ ಕೆಲಸಕ್ಕೆ ಅಲ್ಲಿನ ಸರ್ಕಾರ ಮುಂದಾಗ್ತಾ ಇದೆ. ಇದಾದರೆ ಕನ್ನಡಿಗರ ಗತಿ ಏನು ಅಂತ ಹೇಳಿದ್ದಾರೆ. ಕಾಸರಗೋಡು ಇವತ್ತು ನಿನ್ನೆಯಿಂದಲ್ಲ, ಕಿಂಜಣ್ಣರಯ್ಯವರು 100 ವರ್ಷ ಹತ್ರ ಆದವಾಗಲೂ ಸಹ ಬೆಂಕಿ ಬಿದ್ದಿದೆ ಮನೆಗೆ ಹೋಗ್ಬೇಕ ಬನ್ನಿ, ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ ಅಂತೇಳಿ ಒಂದು ಕವಿತೆಯನ್ನು ಹಾಡಿದರು. ಆದರೂ ಸಹ ನಮ್ಮ ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂತು. BJP ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, JDS ಸರ್ಕಾರ ಇರ್ಬೋದು, ನಾವು ಎಲ್ಲ ಏನು ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ದಾಳಿ ಆದವು ಆ ಕಡೆ ಗಮನ ಕೊಡ್ತಾ ಇದ್ದೀವಿ. ಮಹಾಜನ್ ವರದಿ ಜಾರಿ ಅಂತಿಮ ಅಂತ ಹೇಳ್ತೀವಿ. ಮಹಾಜನ್ ವರದಿಯಲ್ಲಿ ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಇಲ್ಲಿ ತನಕ ನಮ್ಮ ಸರ್ಕಾರ ಆಗಲಿ ನಮ್ಮ ಸಚಿವರಾಗಲಿ ಅಲ್ಲಿಗೆ ಹೋಗಿಲ್ಲ, ಕಾಸರಗೋಡಿಗೆ ಹೋಗಿಲ್ಲ, ಕಾಸರಗೋಡಲ್ಲಿ ಒಂದು ಸಭೆ ಮಾಡಿಲ್ಲ, ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ, ಅಥವಾ ಕೇಂದ್ರ ಸರ್ಕಾರಕ್ಕೂ ಸಹ ಮನವಿಯನ್ನು ಇಲ್ಲಿ ತನಕ ನಮಗೆ ಸೇರಬೇಕನ್ನುವಂಥದ್ದು ಮಾಡಿಲ್ಲ. ಆದರೆ ಅವತ್ತಿಂದನೂ ಕಾಸರಗೋಡು ಕನ್ನಡ ಭಾಷೆ, ಕನ್ನಡದ ಸಂಸ್ಕೃತಿ, ಕನ್ನಡಿಗರ ಜೊತೆನೇ ಇರುವಂಥದ್ದು. ಇವತ್ತು ಪಿನರಾಯಿ ವಿಜಯನ್ ಏನು ಮಾಡಿದ್ದಾರೆ, ಮಲಯಾಳಿ ವಿಧೇಯಕವನ್ನು ಜಾರಿಗೆ ತರುವಂಥ, ಮಸೂದೆಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಎರಡನೇ ಭಾಷೆಯಾಗಿ ಕನ್ನಡ ಇರುವಂಥದ್ದು, ಕನ್ನಡ ಮಾತಾಡಲಿಕ್ಕೆ ನಾಮಫಲಕ ಆಗಲಿಕ್ಕೆ ಅವಕಾಶ ಇದೆ. ನಾನೇನು ಹೇಳ್ತಾ ಇದ್ದೀನಿ, ಕಾಸರಗೋಡು ಇಡೀ ಮಹಾಜನ್ ವರದಿ ಪ್ರಕಾರ ನಮಗೆ ಸೇರಬೇಕು, ಅಲ್ಲಿ ಕನ್ನಡನೇ ಇರಬೇಕು, ಸರ್ಕಾರ ಅದ್ರ ಬಗ್ಗೆ ಮುತುವರ್ಜಿ ವಹಿಸಬೇಕು. ಮತ್ತು ಸಿದ್ದರಾಮಯ್ಯನವರು ನಮ್ಮ ಭಾಷೆ, ನಮ್ಮ ಕನ್ನಡಿಗರನ್ನ ಉಳಿಸ್ಕೊಳ್ಳೋಕ್ಕೆ 2026ನೇ ಮಸೂದೆ, ಕನ್ನಡ ಮಸೂದೆಯನ್ನು ಜಾರಿಗೆ ತರಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಬೆಂಗಳೂರು ನಗರದಲ್ಲಿ ಇವತ್ತು ಕನ್ನಡಿಗರ ಮೇಲೆ ದಾಳಿ ಆಗ್ತಾ ಇದೆ. ದಿನನಿತ್ಯ ಬೇರೆ ಭಾಷೆಯವರು ಕನ್ನಡ ಮಾತಾಡಬಾರ್ದು ಅನ್ನುವಂಥದ್ದು ಇವತ್ತು ಇತ್ತೀಚೆಗೆ ನೋಡಿರ್ತೀರ. ಒಂದು ಹಾಸ್ಟೆಲಲ್ಲಿರ್ಬೋದು, ಅಥವಾ ಕಾನ್ವೆಂಟ್ಗಳಲ್ಲಿರ್ಬೋದು, ಅಥವಾ CBS ಅಲ್ಲಿರ್ಬೋದು, ICS ಇರ್ಬೋದು, ಎಲ್ಲ ಸ್ಕೂಲ್ಗಳಲ್ಲೂ ಕನ್ನಡವನ್ನು ಕಡ್ಡಾಯ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ರಾಮಯ್ಯ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಆದ್ರೂ ಇತ್ತೀಚೆಗೆ ನಾಮಫಲಕ ತಂದರು. ಆದರೂ ಅದು ಸಂಪೂರ್ಣ ಈ ಕೇರಳ, ನಮ್ಮ ಮಂಗಳೂರು ಭಾಗದಲ್ಲಿ ಇವತ್ತು ಮಲಯಾಳಿ ನಾಮಫಲಕ ಇದ್ದಾವೆ. ಬೇರೆ ಕಡೆ, ಈ ಕಡೆ ಬೆಳಗಾವಿ ಕಡೆ ಹೋದರೆ ಮರಾಠಿ, ಹಿಂದಿ ನೋಡ್ತಾ ಇದ್ದೀವಿ. ಇದನ್ನೆಲ್ಲ ಸಂಪೂರ್ಣವಾಗಿ ತಮಿಳು ಸಿಗುತ್ತೆ. ಕನ್ನಡೀಕರಣ ಮಾಡಬೇಕು. ಆಮೇಲೆ ಉದ್ಯೋಗ, ಕನ್ನಡಿಗರ ಜಮೀನು ತಗೊಂಡು ನೀವು IT-BT ಅವರಿಗೆಲ್ಲ ನೀರು ಕೊಟ್ಟು, ಕರೆಂಟ್ ಕೊಟ್ಟು, ನೀವೆಲ್ಲ ಪ್ಲೇಯರ್ ಮಾಡಿ ಕನ್ನಡದ ಮಕ್ಕಳಿಗೆ ಕೆಲಸ ಇಲ್ಲ. ಅದಕ್ಕಾಗಿ ಕನ್ನಡಿಗರಿಗೆ ಈ ನೆಲದ ಮಕ್ಕಳಿಗೆ ಕೆಲಸ ಅನ್ನುವಂಥ ಕಾನೂನನ್ನು ತರಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಸುಮ್ಮನೆ ಹೇಳಿದ್ರಾಗಲ್ಲ. ಏನಂದರೆ ಒಂದು ಕಡೆ ಕೇರಳದಲ್ಲಿ ಮಲಯಾಳಿ ಭಾಷೆ, ಅಥವಾ ಆಂಧ್ರದಲ್ಲಿ ತೆಲುಗು ಭಾಷೆ, ತಮಿಳುನಾಡಲ್ಲಿ ತಮಿಳು ಭಾಷೆ, ಕರ್ನಾಟಕದಲ್ಲಿ ಯಾಕೋ ಈ ಸ್ಥಿತಿ ಅಂತ ಹೇಳುವಾಗ ಬರೀ ಕೇರಳದ ವಿರೋಧ ಮಾಡುವಂಥದ್ದಲ್ಲ. ನಮ್ಮ ರಾಜ್ಯದಲ್ಲಿ ವಿಧೇಯಕದಲ್ಲಿ ಕನ್ನಡನ ಮಾತಾಡಬೇಕು, ಕನ್ನಡ ಮಾತೃಭಾಷೆ ಇರಬೇಕು, ಕನ್ನಡಿಗನೇ ಉದ್ಯೋಗ, ಕನ್ನಡಿಗನೇ ಸೌರಭಮ ಅನ್ನುವಂಥದ್ದು ತರ್ರಿ ಅನ್ನುವಂಥ ಒತ್ತಾಯ ಮಾಡೋದ್ರ ಮುಖಾಂತರ ಕೇರಳದಲ್ಲಿ ಮುಂಚೆಯಿಂದನೂ ಅನ್ಯಾಯ ಆಗ್ತಿದೆ. ಕಾಸರಗೋಡು ಮೇಲೆ ಮಂಗಳೂರು ರೈಲ್ವೆ ಸ್ಟೇಷನಲ್ಲಿ ಮಲಯಾಳಿಯಲ್ಲೇ ಟಿಕೆಟ್ ಕೊಡ್ತಾಯಿದ್ರು, ಯಾರೂ ವಿರೋಧ ಮಾಡಿಲ್ಲ. ನಾವು ಹೋಗಿ ವಿರೋಧ ಮಾಡಿದ್ದೀವಿ, ಅದನ್ನ ಈಗ ಕನ್ನಡೀಕರಣ ಮಾಡಿದ್ದೀವಿ. ಕಾಸರಗೋಡು ಚಲೋ ಅನ್ನುವಂಥ ಹೋರಾಟ ಮುಂಚೆನೂ 1-2 ಬಾರಿ ಹಾಕ್ಕೊಂಡಿದ್ದೀವಿ. ಮತ್ತು ನಾವು ವಾಟಾಳ್ ನಾಗರಾಜ್ ಅವರು ಹಿರಿಯರೆಲ್ಲ ಸೇರಿ ಶೀಘ್ರದಲ್ಲೇ ಕಾಸರಗೋಡು ಚಲೋ ಅನ್ನೋಂಥ ಕಾರ್ಯಕ್ರಮ ಮಾಡ್ತೀವಿ. ಸರ್ಕಾರ ಎಚ್ಚೆತ್ಕೊಂಡಿದೆ. ನಾವು ಸಹ ಈ ರಾಜ್ಯಪಾಲರಿಗೆ ಮನವಿ ಕೊಡುವಂಥದ್ದು, ಈ ಕೆಲಸಗಳನ್ನ ನಾವು ಮಾಡ್ತೀವಿ. ಹೋರಾಟವನ್ನು ತೀವ್ರವಾಗಿ ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಕೇರಳ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕು. ಈ ಕೋಗಿಲೆ ವರ್ಸಸ್ ಕೇರಳ, ಅವರೇನೋ ಭಾಷಾ ನಿಲುವು ತಂದಿದ್ದಾರೆ ಅಂತೇಳಿ ಇವರು ಮಾತಾಡುವಂಥದ್ದಲ್ಲ. ಇದಕ್ಕೆ ಮುಂಚೆನೇ ಎಲ್ಲ ಕ್ಯಾಬಿನೆಟ್ ಸಚಿವರು ಕಾಸರಗೋಡಿಗೆ ಹೋಗಿ ಕಾಸರಗೋಡು ಕನ್ನಡದ ನೆಲ ಅನ್ನುವಂಥ ಗಟ್ಟಿಯಾದ ಕೂಗನ್ನು ಹಾಕಬೇಕು. ಸರ್, ಏಕೀಕರಣ ಆದಾಗಲೂ ಕೂಡ ಅಲ್ಲೂ ಕೂಡ ಸಾಕಷ್ಟು ಬಂದು ಹೋಗುವಂಥ ಸರ್ಕಾರಗಳು ಆಗಿದ್ದಾವೆ. ಆವಾಗಿನಿಂದ ಇಲ್ಲಿವರೆಗೂ ಇಲ್ಲದೇ ಇರುವಂಥ ಕಾನೂನು ಈಗ ಜಾರಿ ಮಾಡ್ತಿರುವಂಥದ್ದು ಅಲ್ಲ. ಇದು ಮುಂಚೆನೂ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಕನ್ನಡ ಈಗ ಕಾಸರಗೋಡು ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅಂತ ಸಿನಿಮಾದಲ್ಲೇ ತೋರಿಸ್ಬಿಟ್ಟಿದ್ದಾರೆ. ಇದು ನಿರಂತರವಾಗಿ ಅಧಿಕಾರಿಗಳ ಮುಖಾಂತರ ಕನ್ನಡದವರಿಗೆ ಅನ್ಯಾಯ ಆಗ್ತಾ ಇದೆ. ಅಲ್ಲಿ ಓದಿರೋದೆಲ್ಲ ಕನ್ನಡ ಮಾಧ್ಯಮದಲ್ಲಿ, ಅಲ್ಲಿರೋದೆಲ್ಲ ಕನ್ನಡಿಗರೇ, ಮಲಯಾಳಿ ಯಾರಿಗೆ ಬರಲ್ಲ. ಆದರೂ ಮಾತಾಡ್ತಾರೆ ಬಿಟ್ಟರೆ ಬರೆಯೋದು ಗಿರಿಯೋದೆಲ್ಲ ಕನ್ನಡದಲ್ಲೇ ಮನೇಲಿ ಮಾತಾಡೋದು. ಆದ್ದರಿಂದ ಅದು ಮಹಾಜನ್ ವರದಿ ಪ್ರಕಾರ ಅದು ನಮಗೆ ಸೇರಬೇಕಾಗಿದೆ. ಅದನ್ನು ನಾವು ನಮಗೆ ಕೊಡಬೇಕು ಕೇರಳ ಸರ್ಕಾರ. ಆಮೇಲೆ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಕಾಸರಗೋಡು ನಮಗೆ ಸೇರಬೇಕು. ಅದನ್ನು ಮೊದಲನೇದಾಗಿ ಪ್ರತಿಪಾದನೆ ಮಾಡಬೇಕು ಮತ್ತು ಕನ್ನಡವನ್ನು ಉಳಿಸುವಂಥ ಕೆಲಸ ಅಲ್ಲಿ ಮಾಡಬೇಕು.